ಇವತ್ತು ಬಹಳಷ್ಟು ಸಂಭ್ರಮದ ವಿಷಯ ಏನಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಮುಧೋಳಕ್ಕೆ ರನ್ನನಗರಿ ಮುಧೋಳಕ್ಕೆ ಹಿರಿಯ ಕನ್ನಡದ ನಟಿ ಭವ್ಯ ಅವರು ಆಗಮಿಸಿದ್ದಾರೆ. ಅರಳಿಕಟ್ಟಿ ಸಂಸ್ಥೆಗೆ ಬಂದಿದ್ದಾರೆ. ಇವತ್ತಿನ 6ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ನಮಸ್ತೆ ಮೇಡಮ್, ಉತ್ತರ ಕರ್ನಾಟಕಕ್ಕೆ ಅದರಲ್ಲೂ ಕೂಡ ಮುಧೋಳಕ್ಕೆ ಬಂದಿದ್ದೀರಿ. ಈ ಒಂದು ಉತ್ತರ ಕರ್ನಾಟಕದ ಮುಧೋಳದ ಜನತೆಯ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಉತ್ತರ ಕನ್ನಡದ ಬಗ್ಗೆ ಹೇಳಬೇಕಂದ್ರೆ ನನ್ನ ಫ್ಯಾನ್ ಫಾಲೋವರ್ಸ್ ಇಲ್ಲಿ ಜಾಸ್ತಿ, ಬೆಂಗಳೂರಿಗಿಂತ ಈ ಕಡೆ ಜನಗಳು ಎಷ್ಟು ತುಂಬ ಪ್ರೀತಿ. ಇದು ನನ್ನೆಲ್ಲ ಚಿತ್ರಗಳು ಇಲ್ಲಿ ತುಂಬ ಓಡಿದೆ ಕೂಡ. ಇಲ್ಲಿ ತುಂಬ ಖುಷಿ ಆಗುತ್ತೆ. ಮುಧೋಳ ಜನತೆ ಈಗ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಇಲ್ಲಿ ಮುಧೋಳಿಗೆ. ಎಲ್ಲ ಪ್ರಿಯ ಜನತೆಗೆ ನನ್ನ ಹೃತ್ಪೂರ್ವಕವಾದ ವಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಈಗ ಅರಳಿಕಟ್ಟೆ ಸಂಸ್ಥೆಯವರು ಏನಂತ ಹೇಳಿದ್ರೆ ಶೈಕ್ಷಣಿಕ, ಆರ್ಥಿಕ ಆಗಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು ಮತ್ತು ರೈತರಿಗೆ ಬಹಳಷ್ಟು ಒತ್ತನ್ನು ನೀಡ್ತಾರೆ. ಇವತ್ತು ಪ್ರಧಾನವಾಗಿ ಕೃಷಿ ರತ್ನ ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಕೃಷಿಕರಿಗೆ ಹೆಚ್ಚಿನ ಒತ್ತನ್ನು ಡಾಕ್ಟರ್ ಅರಳಿಕಟ್ಟೆಯವರು ಕೊಡ್ತಾ ಇದ್ದಾರೆ. ಸಂಸ್ಥೆ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಅರಳಿಕಟ್ಟೆ ಸಂಸ್ಥೆಯ ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ ತಾವು? ನಾನು ಫಸ್ಟ್ ಟೈಮ್ ನಾನು ಅರಳಿಕಟ್ಟೆಯವರು ಇದು ಮಾಡಿದ 6ನೇ ವರ್ಷದ ವಾರ್ಷಿಕೋತ್ಸವನ ಇವತ್ತು ಹಮ್ಮಿಕೊಂಡಿದ್ದಾರೆ. ತುಂಬ ಖುಷಿ ಆಯಿತು ಈ ಒಂದು ಸಮಾರಂಭದಲ್ಲಿ ನಾನು ಭಾಗಿಯಾಗಲಿಕ್ಕೆ. ಹಾಗೆ ಕೇಳ್ಪಟ್ಟೆ ಇವರು ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲ ಸಂಸ್ಥೆ ತುಂಬ ದೊಡ್ಡದಾಗಿ ಬೆಳೆದಿದೆ. ಈಗ ಅವರ ತಂದೆಯ ಒಂದು 6ನೇ ವರ್ಷದ ಒಂದು ವಾರ್ಷಿಕೋತ್ಸವನ ಹಾಗೆ ಅವ್ರ ತಂದೆ ನಂತರ ಇವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಒಂದು ಹೆಮ್ಮೆಯ ವಿಷಯ ಕೂಡ ಇದು. ಅವರ ಹೆಸರಲ್ಲಿ ಕೃಷಿ ರತ್ನ ಅಂತ ಅವಾರ್ಡನ್ನು ಯಾರು ರೈತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಲ್ಲರಿಗೂ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಇದು ಒಂದು ತುಂಬ ಹೆಮ್ಮೆಯ ವಿಷಯ ಕೂಡ. ಅವರೆಲ್ಲ ಸಂಸ್ಥೆಗಳು ಈಗ ರಾಯಲ್ ಸ್ಕೂಲ್ ಆಗಿರ್ಬೋದು, ಗ್ರಾಮೀಣ ಅದು ವಿದ್ಯಾಸಂಸ್ಥೆಗಳಿಂದ ಹಿಡಿದು ಆಮೇಲೆ ಒಂದು ಹೈಟೆಕ್ ಲೈಬ್ರರಿ ಕೂಡ ಎಲ್ಲ KPS IPS ಅವರಿಗೆಲ್ಲ ಬಡ ಜನತೆಗಳಿಗೂ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಇದೆಲ್ಲ ಕೇಳಿ ನನಗೆ ತುಂಬ ಖುಷಿ ಆಯಿತು. ಈ ಒಂದು ಅದು ಅಲ್ಲದೆ ಇವತ್ತು ಅವರ ಒಂದು ಹುಟ್ಟುಹಬ್ಬ 55ನೇ ವರ್ಷದ ಅವರು ಒಂದು ಹುಟ್ಟುಹಬ್ಬಕ್ಕೆ ನನ್ನ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಆ ಭಗವಂತನ ಅವರಿಗೆ ಅವರವರ ಕುಟುಂಬಕ್ಕೂ ಆಯುರಾರೋಗ್ಯ ಕೊಡಲಿ, ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಎಲ್ಲ ಸಂಸ್ಥೆಗಳು ಇನ್ನೂ ಹೆಚ್ಚಿನ ರೀತಿ ಬೆಳೀಲಿ ಅಂತ ನಾನು ಹಾರೈಸ್ತೇನೆ. ಮೇಡಮ್, ಇನ್ನೊಂದು ಏನಂತ ಹೇಳಿದ್ರೆ ತಾವು 80-90ರ ದಶಕದಲ್ಲೇ ಒಂದು ಟಾಪ್ ನಟಿಯಾಗಿ ಬೆಳೆದಾರೆ. ನಾವೆಲ್ಲ 90ರ ದಶಕದಲ್ಲಿ ಹುಟ್ಟಿದವರು. ನೀವು ಆಗ ಶಂಕರ್ನಾಗ್ ಆಗಿರ್ಬೋದು, ವಿಷ್ಣುವರ್ಧನ್, ಕಾಶಿನಾಥ್ ಅವರಾಗಿರ್ಬೋದು, ಇವರೆಲ್ಲ ದಿಗ್ಗಜ ನಟರು. ಏನು ಅಂಬರೀಷ್ ಅವರಾಗಿರ್ಬೋದು, ಅವ್ರ ಜೊತೆಗೆ ನಟಿಸಿದ್ರಿ. ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ. ಅಂಥ ನಟರನ್ನ ನೆನೆಸ್ಕೊಳ್ಳೋದಾದ್ರೆ ತಾವು? ಅವರು ಯಾವಾಗಲೂ ಅವ್ರು ಹೋಗಿರ್ಬೋದು, ಬಟ್ ಅವರ ಒಂದು ನಟನೆ, ಅವರ ಒಂದು ವ್ಯಕ್ತಿತ್ವ, ಅವರೊಂದು ಎಲ್ಲವೂ ಒಂದು ಚಿರ ಹಸಿರಾಗಿ ಉಳಿದಿದೆ. ಒಂದು ಗಾಡ್ ಗಿಫ್ಟ್ ಅನ್ಬೋದು ಎಲ್ಲ ಆರ್ಟಿಸ್ಟ್ಗಳು. ಅವರು ಹೋದರೂ ಕೂಡ ಅವರು ಇನ್ನೂ ಜೀವಂತವಾಗಿ ಎಲ್ಲರ ಮನಸ್ಸೆಳೆದು ಅಚ್ಚೆಳೆದು ಉಳಿತಾರೆ. ಇವಾಗಲೂ ಕೂಡ ಅವ್ರನ್ನೆಲ್ಲ ನೆನೆಸ್ಕೊಂಡು ವಿ ಆರ್ ಮಿಸ್ಸಿಂಗ್ ದೆಮ್, ಬಟ್ ದೇ ಆರ್ ಆಲ್ ಗ್ರೇಟ್ ಆ್ಯಕ್ಟ್ರೆಸ್. ಆ್ಯಂಡ್ ನನಗೆ ತುಂಬ ಖುಷಿ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು. ನಾನು ತುಂಬ ಅದೃಷ್ಟವಂತೆ ಅಂದ್ಕೊಳ್ತೀನಿ. ಒಂದಲ್ಲ ಎರಡಲ್ಲ ಎಲ್ಲರ ಜೊತೆನೂ ತುಂಬ ಪಿಕ್ಚರ್ಗಳು ಮಾಡಿದ್ದೀನಿ. ಎಲ್ಲ ಸೂಪರ್ ಡ್ಯೂಪರ್ ಹಿಟ್ ಪಿಕ್ಚರ್. ವಿಷ್ಣುವರ್ಧನ್ ಸರ್ದಾಗಲಿ, ಶಂಕರ್ನಾಗ್, ಅಂಬರೀಷ್ ಅವ್ರದ್ದಾಗಲಿ ತುಂಬ ನಾನು ವರ್ಕ್ ಮಾಡಿದ್ದೀನಿ. ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕ್ ವಿತ್ ದೆಮ್. ಮೇಡಮ್, ಈಗ ಇತ್ತೀಚೆಗೆ ಏನಾಗ್ತಿದೆ ಅಂತ ಕೆಲವು ಯುವ ನಟ ಅಥವಾ ನಟಿಯರು ಸ್ವಲ್ಪ 1 ಅಥವಾ 2 ಸಿನಿಮಾ ಮಾಡಿದ ತಕ್ಷಣ ಒಂದು ನೇಮ್ ಫೇಮ್ ಬಂತು ಅಂತ ಹೇಳಿದ ತಕ್ಷಣ ಕೆಲವೊಂದಿಷ್ಟು ವಿವಾದಗಳನ್ನ ಹೇಳ್ಕೊಳ್ತಾರೆ. ಇಂದಿನ ಯುವ ನಟರಿಗೆ, ನಟಿಯರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳೋದಾದ್ರೆ? ನಾವು ಕಿವಿ ಮಾತಿಗಿಂತ ಈಗ ಇವಾಗ ಹೇಳಿದ್ರಿ, ವಿಷ್ಣುವರ್ಧನ್ ಆಗಲಿ, ಶಂಕರ್ನಾಗ್ ಆಗಲಿ, ಡಾಕ್ಟರ್ ರಾಜ್ಕುಮಾರ್ ಎಂಥ ನಟರು ಅವರು. ಅವರೆಲ್ಲ ಒಂದು ಆದರ್ಶ. ಇವರೆಲ್ಲ ಬೆಳೆಸ್ಕೋಬೇಕು. ಅವರು ಬಂದಂಥ ಒಂದು ಹಾದಿಯಲ್ಲಿ ಧರೆಯಲ್ಲಿ ನಡಿಬೇಕು. ಅವರು ಒಂದು ಚಿಕ್ಕ ಮಗುಗೂ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಆಮೇಲೆ ಒಂದು ಟೈಮಿಂಗ್ ಆಗಲಿ, ಪಂಕ್ಚುಯಲ್ ಆಗಲಿ, ಕೇರ್ ಮಾಡೋದಾಗಲಿ, ಒಂದು ಡೆಡಿಕೇಶನು, ಇದೆಲ್ಲ ಬೆಳೆಸ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ. ಇದಿಷ್ಟು ಮೊದಲನೇ ಬಾರಿಗೆ ಮುಧೋಳಕ್ಕೆ ಬಂದಂತಹ ಹಿರಿಯ ನಟಿ, ದಿಗ್ಗಜ ನಟಿ. ಭಾಳಷ್ಟು ಬಹುತೇಕ ಹಿರಿಯ ನಟರೊಂದಿಗೆ ಇವರು ನಟನೆಯನ್ನು ಮಾಡಿದರು. ಅದರಲ್ಲೂ ಕೂಡ ಇವತ್ತು ಅರಳಿಕಟ್ಟೆ ಸಂಸ್ಥೆಯ 6ನೇ ವಾರ್ಷಿಕೋತ್ಸವ ಮತ್ತು ಅರಳಿಕಟ್ಟೆ ಸರ್ ಅವರ ಹುಟ್ಟುಹಬ್ಬ ಜೊತೆಗೆ ಕೃಷಿ ರತ್ನ ಅವಾರ್ಡ್ನ ಕಾರ್ಯಕ್ರಮದಲ್ಲಿ ಅವರು ಬಂದು ನಮ್ಮ ಜೊತೆಗೆ ಭಾಳಷ್ಟು ವಿಷಯಗಳ ಕುರಿತಾಗಿ ಮಾತನಾಡಿದ್ದಾರೆ. ಇದಿಷ್ಟು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮುಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ.
ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.